ನಮಸ್ಕಾರ. ನಾನು ಸಿಗ್ಲಿ ಬಶ. ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತೆ ಹಾಗೂ MLC ಇರ್ಬೋದು, ಬದುಕು ಜಟಕ ಬಂಡಿ ಏನೇನೋ ಹೆಸರು ಪಡೆದಂಥ ಮಾಳವಿಕಾ ಅವರು, ಅವಿನಾಶ್ ಕನ್ನಡ ಫಿಲಮ್ ಒಂದು ಚಲನಚಿತ್ರದಲ್ಲಿ ಅತಿ ಹೆಚ್ಚು ಹೆಸರು ಗಳಿಸಿದಂಥ ಅವಿನಾಶ್ ಅವರ ಧರ್ಮಪತ್ನಿ ಅವರು ಹೇಳಿಕೆ ಕೊಡ್ತಾರ, ಮಹಿಳೆಯರ ಮೀಸಲಾತಿ, ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಐತಲ್ಲ ತಾಯಿ ನಿನಗೆ. ಮಹಿಳೆಯರ ಬಗ್ಗೆ ಅಷ್ಟು ಕಾಳಜಿ ಐತಲ್ಲ. ನರೇಂದ್ರ ಮೋದಿಯವರು ಕೊಟ್ಬಿಡ್ತಾರಲ್ಲ ಮಹಿಳೆಯರಿಗೆ, ಅದ್ರ ಜೊತೆಲಿ ಇನ್ನೊಂದು ಕೊಟ್ಬಿಡ್ತಾರೆ. ಆ ಬಾನು ಮುಸ್ತಾಕ್ ಅತ್ಯಾಚಾರಕ್ಕೊಳಗಾಗಿ ಇಡೀ ಕುಟುಂಬನ ಕೊಲೆ ಆದವು. ಅಂಥ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಒಂದು ಧರ್ಮದ್ರೋಹಿಗಳಿಗೆ ಗಲ್ಲು ಶಿಕ್ಷೆ ಕೊಡ್ತು. ಆಮೇಲೆ ಅವ್ರಿಗೆ ಸನ್ನಡತೆ ಮೇಲೆ ಬಿಡುಗಡೆ ಮಾಡಿ ಅವ್ರಿಗೆ ಹೂವಿನಾರ ಹಾಕ್ತಿರಲ್ಲ. ನಿಮಗೆ ಕೇರಳಾರ ಹಾಕ್ಬೇಕು ಅನ್ನಿಸ್ತೈತಿ ಜನರಿಗೆ. ನಿಮ್ಮ ಬಿ ಜೆ ಪಿಯವರು ಹೂವಿನಾರ ಹಾಕಿದ್ರಲ್ಲ, ಅವ್ರಿಗೆ ಕೇರಳಾರ ಹಾಕ್ಬೇಕು. ನಾವು ಅಪರಾಧಗಳು ಹೂವಿನಾರ ಹಾಕ್ತಾರಲ್ಲ, ಈ ಹಲ್ಕ ಸುಳೆ ಮಕ್ಕಳು. ಅದನ್ನು ಖಂಡಿಸು. ನೀನೊಂದು ಹೆಣ್ಣಾಗಿ, ಹೆಣ್ಣಿಗೆ ನ್ಯಾಯ ಕೊಡೋ ಒಂದು ಹೆಣ್ಣಾಗಿ ಅದನ್ನು ಖಂಡಿಸು. ಮಾಳವಿಕಾ ಅವರೇ, ನಾ ಕೇಳೋದು ತಿಳ್ಕೊಳ್ಳಿ. ನೀನು ಬಿ ಜೆ ಪಿಗೆ ಹೇಳು, ಮಹಿಳೆಯರ ಬಗ್ಗೆ ಅಷ್ಟು ನಿನಗೆ ಕರುಣೆ ಐತಲ್ಲ, ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಒದಗಿಸ್ಬೇಕನ್ನೋ ಕನಸು ಐತಲ್ಲ, ಅದು ಒಂದು ಹೆಣ್ಣು ತಾನೇ. ಎಷ್ಟು ಅತ್ಯಾಚಾರಗಳಾಗ್ತವೆ, ಎಷ್ಟು ಪೋಸ್ಕೋದಲ್ಲಿ ಜೈಲು ಕಾಣ್ತಾ ಇದ್ದಾರೆ, ಹುಡುಗರು ಹಾಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಹೋರಾಟ ಮಾಡ್ತೀಯ? ನರೇಂದ್ರ ಮೋದಿಯವರು ನಿನ್ನ ರಕ್ಷಣೆಗೋಸ್ಕರ, ನಿನ್ನ ಸುಖಕ್ಕೋಸ್ಕರ ನೀನು ಜನರನ್ನ ತಲೆ ಹಿಡಿದು ಬಿಡು. ಮಹಿಳಾ ಪರ ನೀವು ಹೋರಾಟಗಾರ್ತಿ ಆದರೆ, ಮಹಿಳೆಯರ ಬಗ್ಗೆ ಮಾತಾಡೋದು ಆದರೆ, ಮೊದಲು ಆ ಹಾರ ಹಾಕಿದ್ದು ಏನು ಅಪರಾಧಗಳಿಗೆ ಏನು ಹಾರ ಹಾಕಿ ಕರ್ಕೊಂಬಂದು ಹಾರ ಹಾಕಿದ್ರಲ್ಲ, ಹಲ್ಕ ನನ್ನ ಮಕ್ಕಳಿಗೆ ಕೆರ ತೊಗೊಂಡು ಹೊಡಿ. ಅವಾಗ ನಿನಗೆ ಸೆಲ್ಯೂಟ್ ಹೊಡಿತೀನಿ. ನೀನೊಬ್ಬ ಕನ್ನಡತಿಯಾಗಿ ಇವತ್ತು ಕರ್ನಾಟಕಕ್ಕೆ ಏನು ಮೋದಿದು ಕೊಡುಗೆ ಐತಿ ಅನ್ನೋದು ಬಂದು ಸತ್ಯ ನೀರು ಹೇಳ್ಬಾ ಮೋದಿ ಪರ. ನಾನು ಬರ್ತೀನಿ ಬಾ, ನೀ ಎಲ್ಲಿ ಕರಿತೀವಿ ಅಲ್ಲಿ ಬರ್ತೀನಿ. ನೀವು ಎಷ್ಟು ಕಾನೂನು ಓದಿದೆ, ನಿಮ್ಮಪ್ಪನಂಥ ಕಾನೂನು ನಾನು ಓದಿದ್ದೆ, ನನ್ನ ಅನುಭವನೂ ಪಟ್ಟಿದೆ. ಸಿಗ್ಲಿ ಬಸ್ಸನ್ಗೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗುತ್ತೆ. ಸುಮ್ಮನೆ ದುಡ್ಡು ಐತಿ, ಹೆಸರು ಐತಿ, ನೀವು ಇದನ್ನೇ ಹುಡುಕೊಂಡು ನಿಮ್ಮ ಜೀವನಕ್ಕೋಸ್ಕರ ನೀವು ಏನು ಬೇಕಾದ್ರೂ ಮಾತಾಡಿದ್ರೆ ನಡೀತೈತಿ. ಆ ಶ್ರುತಿ ಮೇಡಮ್ ಅವರು ಒಂದು ಬಿ ಜೆ ಪಿಯಲ್ಲಿ ಅವ್ರು ಮಾತಾಡೋ ನ್ಯಾಲಿಗೆ ಅವ್ರು ಅನ್ನ ತಿಂತಾರೆ, ಹೇಗೆ ತಿಂತಾರೆ ಅದು ನನಗಂತೂ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಬಂದು ಫ್ರೀ ಬಸ್ ಕೊಟ್ಬಿಟ್ರು. ಇವತ್ತು ಹೆಣ್ಮಕ್ಳೆಲ್ಲೆಲ್ಲೋ ಹೋಗ್ತಾರೆ, ಗಂಡನ ಬಿಟ್ಟು ಅಲ್ಲೆಲ್ಲ ಗಂಡನ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ನಿನಗೆ 3 ಗಂಡ್ರು ಅದಾರಲ್ಲ, ನಿನ್ನ ಪರಿಸ್ಥಿತಿ ನೀನು ನೋಡ್ಕೊ. ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಅವರೆಲ್ಲ ಕರೆಕ್ಟ್ ಇರ್ತಾರೆ. ಇಂಥ ಪ್ರಶ್ನೆ ಮಾತಾಡಿದ್ರೆ ಮುಕ್ಕಳು ಉಳಿತಿತ್ತಲ್ಲ ನಿಮಗೆ. ಹೆಣ್ಣಿಗೂ ಜೈಲೈತಿ, ಗಂಡಿಗೂ ಜೈಲೈತಿ, ನ್ಯಾಲಿಗೆ ಕರೆಕ್ಟಾಗಿರ್ಬೇಕು. ಇದು ಸಿಗ್ಲಿ ಬಸ್ಸಿನ ಹೋರಾಟದ ಒಂದು ಪ್ರಶ್ನೆ. ಗೌರವ ಹೆಂಗೆ ಕೊಡಬೇಕು, ಕೊಡೋದು ಗೊತ್ತಿದೆ ನಮಗೆ. ಆದರೆ ಹೆಣ್ಮಕ್ಳನ್ನ ಎತ್ತಿ ಹಿಡಿತೀವಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀವಿ. ಅವರು ಕಾಲು ಬಿಡ್ರಿ, ಅವ್ರಿಗೆ ಕೋಟ್ ಹಾಕ್ರಿ, ಈ ಭಿಕ್ಷೆ ಬಿಡ್ತಿರಲ್ಲ, ನಾಚಿಕೆ ಬರೋದಿಲ್ಲ. ಯಾರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಿ ನೀವು? ಯಾರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಿ? ಪ್ರತಿಯೊಬ್ಬ ರಕ್ಷಣೆ ಅವರೇ ಮಾಡ್ಕೊತಾ ಇದ್ದಾರೆ. ನೀವಂತೂ ಸೇಫ್ ಮಾಡಿಕೊಡ್ರಿ, ನಿಮ್ಗೆ ರಕ್ಷಣೆ ಐತಿ. ನಿಮ್ಮಂಥವ್ರು ಬೀದಿ ನಾಯಿಗಳಿಗಿಲ್ಲ. ಅದನ್ನು ಫಸ್ಟ್ ವಿಚಾರ ಮಾಡಿ. ಏನು ಶಾಸನ ಓದಿದ್ರೆ ಗೊತ್ತಿ, ಕಾನೂನು ಓದಿದ್ರೆ ಗೊತ್ತಿ, ಹಂಗೇ ಮಾತು ಒಗಿತಾ ಇರ್ತಾರೆ. ಎಲ್ಲ ಕೇಳೋರು ನಂಗೆ ಹುಚ್ಚು ನನ್ನ ಮಕ್ಕಳು ಮಾಡ್ರೆ. ಕಟ್ಟುಕಟ್ಟೆಯಲ್ಲಿ ನ್ಯಾಯಾಧೀಶನ ನಿಲ್ಲಿಸಿ ಅವನ ಕೇಸಿಗೂ ಆಧಾರ ಇಲ್ದಂಗೆ ಕೇಸ್ ಗೆದ್ದು ಹುಲಿ ನಾನು. ನೀವು ಮಾತಾಡಬೇಕಾದ್ರೆ ನಿಮ್ಗೆ ಉತ್ತರ ಆಗಿಂದಾಗ ಕೊಡೋ ನಾನು. ಹೆಣ್ಣ ಇರಲಿ ಗಂಡ ಇರಲಿ.
ನ್ಯಾಯವಾಗಿದ್ದರೆ ಸಲ್ಯೂಟ್ ಹೊಡಿತೀನಿ, ಇಲ್ಲ ಅಂದರೆ ಅದು ಇದೇ ಥರನೇ ಮಾತಾಡ್ತೀನಿ. ಸಿಗಲಿ ವಿಷಯ ಕೇಸ್ ಹಾಕು ಸಾಕ್ಷಿ ಹೇಳೋರು ಯಾರೂ ಇಲ್ಲ.